ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಈ ಒಂದು ವಿಡಿಯೋ ಏನಪ್ಪ ಅಂತಂದರೆ, ಕರ್ನಾಟಕ ಇತಿಹಾಸದಲ್ಲಿ ಮೈಸೂರು ಆಡಳಿತ ಮತ್ತು ಆಂಗ್ಲ ಮೈಸೂರು ಯುದ್ಧಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇರುತ್ತೆ ನೋಡ್ರಿ. ಈ ಒಂದು ಪ್ರಮುಖ ವಿಷಯವಿರ್ತದೆ, ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಕೂಡ ಇರ್ತವೆ. ನೀವು ತಪ್ಪದೇ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಕ್ವಿಜ್ಜಸ್ ಇದೆ, ಆ ಒಂದು ಕ್ವಿಜ್ನ ಅಟೆಂಡ್ ಮಾಡದೆ ಹೋಗಬೇಡಿ. ಇದರಲ್ಲಿ ನಾವು ಟಿಪ್ಪು ಸುಲ್ತಾನ್ ಆಡಳಿತ, ತಂತ್ರಜ್ಞಾನ ಮತ್ತು 4 ಐತಿಹಾಸಿಕ ಯುದ್ಧಗಳಿದ್ದಾವಲ್ಲ, ಈ ಒಂದು ಕರ್ನಾಟಕ ಆಂಗ್ಲ ಮೈಸೂರು ಯುದ್ಧಗಳನ್ನು ಕೂಡ ನೋಡಿಕೊಳ್ಳೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇದಾಗಿ ಹೈದರ್ ಅಲಿಯ ಉದಯ ಬರುತ್ತೆ ನೋಡಿರಿ. ಶಾರ್ಟಲ್ಲಿದೆ, ಅಂದರೆ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟು ಅಷ್ಟು ಮಾಹಿತಿ ಮಾತ್ರ ಇದೆ. ಯಾಕಂದರೆ ಜಾಸ್ತಿ ಓದೋಕ್ಕಿಂತ ಶಾರ್ಟಲ್ಲಿ ಇಂಪಾರ್ಟೆಂಟಲ್ಲಿ ಹಳೆಯ ಒಂದು ಏನು ಕೇಳಿದ್ದಾರೆ ಅದು ಇಂಪಾರ್ಟೆಂಟ್. ಓಕೆ, ಈ ಒಂದು ಹೈದರ್ ಅಲಿಯ ಉದಯ 1761ರಿಂದ 1782ವರೆಗೂ ಈ ಒಂದು ಹೈದರ್ ಅಲಿ ಇರ್ತಾನೆ ಅಂತಲೇ ಹೇಳ್ತೀವಿ. ಇವರು ಒಂದು ಅಧಿಕಾರಕ್ಕೆ ಯಾವಾಗ ಬರ್ತಾರಂದರೆ, ಒಂದು ಒಡೆಯರ್ ರಾಜವಂಶದ ಒಂದು ಅವನತಿಯ ನಂತರ ಇವರು 1761ರಲ್ಲಿ ಮೈಸೂರಿನ ನೈಜ ಆಡಳಿತಗಾರರಾಗಿ ಹೊರಹೊಮ್ಮುತ್ತಾರೆ. ಯಾರು? ಹೈದರ್ ಅಲಿ. ಇವರು 2 ಆಂಗ್ಲ ಮೈಸೂರು ಯುದ್ಧಗಳ ನಡುವೆ ಹೋರಾಟ ಮಾಡಿದಂಥ ವ್ಯಕ್ತಿಯಾಗಿದ್ದಾರೆ ನೋಡಿರಿ. ಹೈದರ್ ಅಲಿ ಅವರು 2 ಆಂಗ್ಲ ಮೈಸೂರು ಯುದ್ಧ ನಡುವೆ ಹೋರಾಟ ಮಾಡಿರ್ತಾರೆ. ಮಿಲಿಟರಿ ಸುಧಾರಣೆಯನ್ನು ಕೂಡ ಮಾಡಿದಂಥ ವ್ಯಕ್ತಿ. ಯುರೋಪಿಯನ್ ಮಾದರಿಯ ಒಂದು ಶಿಸ್ತುಬದ್ಧ ಸೈನ್ಯವನ್ನು ಕಟ್ಟಿರ್ತಾರೆ. ಫ್ರೆಂಚ್ ತಜ್ಞರ ಒಂದು ಸಹಾಯವನ್ನು ಕೂಡ ಪಡೆದುಕೊಂಡಿರ್ತಾರೆ. ಅದೇ ರೀತಿಯಾಗಿ ರಿಸಾಲ ವ್ಯವಸ್ಥೆಯನ್ನು ಕೂಡ ಇವರು ಜಾರಿ ಮಾಡಿರ್ತಾರೆ ನೋಡಿರಿ. ಅಂದರೆ ಫ್ರೆಂಚ್ ಯಾವ ರೀತಿಯಾಗಿ ಸೈನ್ಯ ಒಂದು ತರಬೇತಿಯನ್ನು ಪಡೆದಂಥ ವ್ಯಕ್ತಿ ಯಾರಂದರೆ ಹೈದರ್ ಅಲಿ ಆಗಿರ್ತಾರೆ ನೋಡಿರಿ. ಫ್ರೆಂಚ್ನಲ್ಲಿ ತರಬೇತಿ ಪಡೆದಿರ್ತಾರೆ, ಫ್ರೆಂಚ್ ಒಂದು ಸೈನಿಕರ ತರಬೇತಿ. ಇವರೊಂದು ಸಾಧನೆ ನೋಡೋದಾದರೆ, ಮರಾಠರು ಮತ್ತು ಬ್ರಿಟಿಷರ ವಿರುದ್ಧ ಆರಂಭಿಕ ಹೋರಾಟದಲ್ಲಿ ಮೈಸೂರನ್ನು ಪ್ರಬಲವಾಗಿ ಶಕ್ತಿಯಾಗಿ ರೂಪಿಸಿದಂಥ ವ್ಯಕ್ತಿ ಯಾರಂದರೆ ಹೈದರ್ ಅಲಿ ಆಗಿರ್ತಾರೆ ನೋಡ್ರಿ. ಇವರು 2 ಆಂಗ್ಲ ಮೈಸೂರು ಯುದ್ಧದಲ್ಲಿ ಮಾಡ್ತಾರೆ, ಭಾಗಿಯಾಗ್ತಾರೆ ಅಂತ ಹೇಳ್ತೀವಿ. ನಂತರ ಇವರ ಮಗ ಬರ್ತಾರೆ, ಯಾರಪ್ಪ ಅಂತಂದರೆ ಟಿಪ್ಪು ಸುಲ್ತಾನ್. ಇವರನ್ನು ಮೈಸೂರಿನ ಹುಲಿ ಅಂತ ಕರೀತಾರೆ. ಇವರೊಂದು ಟಿಪ್ಪು ಸುಲ್ತಾನ್ ಜನ್ಮ ಯಾವಾಗಂದರೆ 1751ರಲ್ಲಿ ದೇವನಹಳ್ಳಿಯಲ್ಲಿ ಇವರೊಂದು ಟಿಪ್ಪು ಸುಲ್ತಾನ್ ಜನ್ಮ ಆಗುತ್ತದೆ. ಇವರ ಆಡಳಿತ 1782ರಿಂದ 1799ರವರೆಗೂ ಆಡಳಿತ ನಡೆಸಿದಂಥ ವ್ಯಕ್ತಿ ಟಿಪ್ಪು ಸುಲ್ತಾನ್. ಈತನ ಬಿರುದು ಏನಪ್ಪ ಅಂತಂದರೆ ಬಾದಶಾ ನವಾಬ್ ಎಂಬ ಬಿರುದುಗಳು ಕೂಡ ಪಡೆದಿರ್ತಾನೆ. ಪ್ರಮುಖ ಮುಖ್ಯಾಂಶಗಳು ನೋಡೋದಾದರೆ, ಬಹುಭಾಷಾ ಪಂಡಿತ ಆಗಿರ್ತಾರೆ ಇವರು. ಅಂದರೆ ಉರ್ದು ಗೊತ್ತಿರುತ್ತೆ, ಅರೇಬಿಕ್ ಗೊತ್ತಿರುತ್ತೆ, ಅದೇ ರೀತಿ ಪರ್ಷಿಯನ್, ಕನ್ನಡ. ಈ ಒಂದು ಪ್ರಬಲ ಕೇಂದ್ರೀಕೃತ ಆಡಳಿತ ಮತ್ತು ಆಧುನೀಕರಣ ಅಧಿಕಾರನೇ ಅಂತಲೇ ಹೇಳ್ಬೋದು ಟಿಪ್ಪು ಸುಲ್ತಾನವನ್ನು. ಉರ್ದು ಭಾಷೆ ಗೊತ್ತಿರುತ್ತೆ, ಪರ್ಷಿಯನ್ ಗೊತ್ತಿರುತ್ತೆ, ಅರೇಬಿಕ್ ಮತ್ತು ಕನ್ನಡ ಭಾಷೆಗಳು ಕೂಡ ಟಿಪ್ಪು ಸುಲ್ತಾನ್ಗೆ ತಿಳಿದಿರುತ್ತೆ ನೋಡ್ರಿ. ಆರ್ಥಿಕ ಮತ್ತು ಆಡಳಿತಾತ್ಮಕ ಸುಧಾರಣೆ ನೋಡೋಣ. ಇವರು ಕೇಂದ್ರೀಕೃತ ಆಡಳಿತ 18 ಪ್ರಮುಖ ಇಲಾಖೆಗಳನ್ನು ಈತ ಏನು ಮಾಡ್ತಾನೆ ಅಂದರೆ ಇಟ್ಟಿರ್ತಾನೆ. 18 ಪ್ರಮುಖ ಇಲಾಖೆಗಳು. ಆಸಿಫ್ ಮತ್ತು ಫೌಜ್ದಾರ್ ಎಂಬ ವ್ಯವಸ್ಥೆಯನ್ನು ಇಟ್ಟಿರ್ತಾನೆ ನೋಡ್ರಿ. ಅದೇ ರೀತಿಯಾಗಿ ಕೃಷಿ ಕ್ಷೇತ್ರಕ್ಕೆ ಉತ್ತೇಜನ ನೀಡ್ತಾರೆ. ಯಾರು? ಟಿಪ್ಪು ಸುಲ್ತಾನ್ರವರು ಕೃಷಿ ಒಂದು ಕ್ಷೇತ್ರಕ್ಕೆ ಉತ್ತೇಜನ ನೀಡ್ತಾರೆ. ರೈತರಿಗೆ ತಕ್ಕವಿ ಒಂದು ಸಾಲ ವಿತರಣೆ ಮತ್ತು ಮಧ್ಯವರ್ತಿಗಳ ನಿರ್ಮೂಲನೆ ಕೂಡ ಮಾಡುತ್ತಾರೆ. ತಕ್ಕವಿ ಸಾಲವನ್ನು ಕೂಡ ಇವರು ನಿರ್ಮೂಲನೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ವಾಣಿಜ್ಯ ಮತ್ತು ಕೈಗಾರಿಕೆ ಅಂದರೆ ರೇಷ್ಮೆ ಕೃಷಿ ಪರಿಚಯ ಕೂಡ ಮಾಡ್ತಾರೆ ಇವರು. ಗಂಧದ ಮರ ಮತ್ತು ಮೆಣಸು ರಾಜ್ಯದ ಏಕಸ್ವಾಮ್ಯವಾಗಿ ಬೆಳೆಸುತ್ತಾರೆ. ರೇಷ್ಮೆ ಕೃಷಿಯನ್ನು ಪರಿಚಯಿಸಿದಂಥ ವ್ಯಕ್ತಿ ಯಾರಂದರೆ ಟಿಪ್ಪು ಸುಲ್ತಾನ್ ನೋಡ್ರು. ಅದೇ ರೀತಿಯಾಗಿ ಹೊಸ ನಾಣ್ಯ ಪದ್ಧತಿಯನ್ನು ಜಾರಿ ಮಾಡ್ತಾನೆ. ಹಮ್ಮದಿ ಫಾರೂಕಿ ಎಂಬ ಒಂದು ಪರ್ಷಿಯನ್ ಹೆಸರಿನ ನಾಣ್ಯಗಳನ್ನು ತರ್ತಾನೆ ನೋಡ್ರಿ. ಹಮ್ಮದಿ ಮತ್ತು ಫಾರೂಕಿ ಎಂಬ ಒಂದು ಪರ್ಷಿಯನ್ ಹೆಸರಿನ ನಾಣ್ಯಗಳನ್ನು ಜಾರಿ ಮಾಡ್ತಾನೆ ಟಿಪ್ಪು ಸುಲ್ತಾನ್. ಅದೇ ರೀತಿಯಾಗಿ ಮೂಲಸೌಕರ್ಯ ಮತ್ತು ಸಾಂಸ್ಕೃತಿಕ ಕೊಡುಗೆಗಳೇನಂತ ನೋಡೋಣ. ಇವರು ಮೊದಲನೇದಾಗಿ ಕ್ಯಾಲೆಂಡರ್ ಕೂಡ ಮಾಡ್ತಾರೆ. ಅಂದರೆ ಹೊಸ ಒಂದು ಮೂಲದ ಕ್ಯಾಲೆಂಡರ್ ಜಾರಿ ಮಾಡ್ತಾನೆ, ಹೊಸ ಮೌಲದಿ ಕ್ಯಾಲೆಂಡರ್. ಅದೇ ರೀತಿಯಾಗಿ ಅಣೆಕಟ್ಟು ಮತ್ತು ರಸ್ತೆಗಳನ್ನು ಕೂಡ ಕಟ್ಟುತ್ತಾನೆ. ಕಾವೇರಿ ನದಿಗೆ ಕನ್ನಂಬಾಡಿಯನ್ನು ಕಟ್ತಾರೆ, ಒಂದು ಅಡಿಪಾಯನ್ನು ಹಾಕ್ತಾರೆ. ಮಲಬಾರ್ ಭಾಗಗಳಲ್ಲಿ ವ್ಯಾಪಕ ರಸ್ತೆ ಜಾಲನ್ನು ಕೂಡ ಮಾಡ್ತಾನೆ ನೋಡ್ರಿ ಟಿಪ್ಪು ಸುಲ್ತಾನ್. ಕರಕೌಶಲತೆಯ ಕಲೆ ಕೂಡ ಇರುತ್ತೆ ನೋಡ್ರಿ. ಚನ್ನಪಟ್ಟಣಕ್ಕೆ ವಿಶೇಷ ಒಂದು ರಾಜ್ಯಾಶ್ರಯ ಒಂದು ಪ್ರೋತ್ಸಾಹವನ್ನು ಕೂಡ ನೀಡುತ್ತಾರೆ. ನಂತರ ಇವರ ಒಂದು ಸಹಿಷ್ಣುತೆ ಅಂದರೆ ಶೃಂಗೇರಿ ಮಠಕ್ಕೆ ಧನ ಸಹಾಯ ಮತ್ತು ನಂಜನಗೂಡು ಶ್ರೀರಂಗಪಟ್ಟಣ ದೇವರುಗಳಿಗೆ
ಕೊಡುಗೆಯನ್ನು ಕೂಡ ನೀಡುತ್ತಾರೆ ನೋಡಿ ಅಂತಲೇ ಹೇಳ್ಬೋದು. ಶೃಂಗೇರಿ ಮಠಕ್ಕೆ ದಾನ ಸಹಾಯ ಮಾಡಿದಂಥ ವ್ಯಕ್ತಿ ಯಾರಂದರೆ ಟಿಪ್ಪು ಸುಲ್ತಾನ್ ಆಗಿರ್ತಾನೆ ನೋಡ್ರಿ. ನಂತರ ಮಿಲಿಟ್ರಿ ತಂತ್ರಜ್ಞಾನ ನೋಡೋಣ. ಇವರು ರಾಕೆಟ್, ಮೈಸೂರು ರಾಕೆಟ್ ಕೂಡ ಆವಾಗಿನ ಕಾಲದಲ್ಲಿ ಯೋಜನೆಯನ್ನು ಹಾಕಿ ಕೊಂದಿರ್ತಾರೆ. ಯಾರಂದರೆ ಟಿಪ್ಪು ಸುಲ್ತಾನ್. ಪ್ರಪಂಚದ ಮೊದಲ ರಾಕೆಟ್ಗಳು ಕಂಡುಬರ್ತವೆ. ಈ ಒಂದು ಕಬ್ಬಿಣದ ಕವಚದ ಒಂದು ನೂತನ ರಾಕೆಟ್ಗಳ ಪ್ರವರ್ತಕನೆ ಅಂತ ಹೇಳ್ತೀವಿ. 2.5 ಕಿಲೋಮೀಟರ್ವರೆಗೆ ಕ್ರಮಿಸುವ ಸಾಮರ್ಥ್ಯವನ್ನು ಒಳಗೊಂಡಿರ್ತದೆ. ಇದು ಫತುಲ್ ಮುಜಾಹಿದೀನ್ ಅಂದರೆ ರಾಕೆಟ್ ತಂತ್ರಜ್ಞಾನ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳ ಕುರಿತು ರಚಿಸಲಾದ ಅಧಿಕೃತ ಕೈಪಿಡಿ ಯಾರಂದರೆ ಫತುಲ್ ಮುಜಾಹಿದೀನ್. ಆ ಒಂದು ಅದರಲ್ಲಿ ಕಂಡು ಬರ್ತದೆ ಪುಸ್ತಕದಲ್ಲಿ. ರಾಕೆಟ್ ತಂತ್ರಜ್ಞಾನ ಬಳಕೆ ಮಾಡಿದರು ಇವರ ಕಾಲದಲ್ಲಿ ಅಂತ ಯಾವ ಪುಸ್ತಕ ಅಂದರೆ ಫತುಲ್ ಮುಜಾಹಿದೀನ್ ಪುಸ್ತಕದಲ್ಲಿ ಕಂಡು ಬರುತ್ತೆ ನೋಡ್ರಿ. ಇದರ ಪರಿಣಾಮ ಏನಪ್ಪ ಅಂತಂದರೆ ರಾಕೆಟ್ ಉಡಾವಣೆಗಾಗಿ 5,000 ಸೈನ್ಯದ ವಿಶೇಷ ಸೈನಿಕ ನೇಮಕ ಕೂಡ ಮಾಡಿರ್ತಾರೆ. ಸ್ಫೂರ್ತಿ ಏನಪ್ಪ ಅಂತಂದರೆ ಬ್ರಿಟಿಷರ ಕಾಂಗ್ರೀವ್ ರಾಕೆಟ್ಗಳ ಅಭಿವೃದ್ಧಿಗೆ ಮೈಸೂರು ರಾಕೆಟ್ಗಳೇ ಆಧಾರ ಅಂತಲೇ ಹೇಳ್ಬೋದು. ನಂತರ ಜಾಗತಿಕ ರಾಜತಾಂತ್ರಿಕತೆ ಮತ್ತು ವಿದೇಶಾಂಗ ನೀತಿಯನ್ನು ಕೂಡ ಮಾಡ್ತಿರ್ತಾರೆ. ಯಾರಂದ್ರೆ ಟಿಪ್ಪು ಸುಲ್ತಾನ್ ಅವರು. ಅಂತಾರಾಷ್ಟ್ರೀಯ ರಾಯಭಾರ ಕೂಡ ಇಟ್ಟಿರ್ತಾರೆ. ಬ್ರಿಟಿಷರ ವಿರುದ್ಧ ಬೆಂಬಲ ಕೋರಿ ಫ್ರಾನ್ಸ್, ಓಟಮನ್ ಸಾಮ್ರಾಜ್ಯ ಮತ್ತು ಅಫ್ಘಾನಿಸ್ತಾನಕ್ಕೆ ರಾಯಭಾರಿಗಳನ್ನು ಕೂಡ ಈತ ಕಳಿಸಿರ್ತಾನೆ. ಅದೇ ರೀತಿಯಾಗಿ ಜಾಕೋಬಿನ್ ಕ್ಲಬ್ ಅಂತಲೇ ಹೇಳ್ಬೋದು. ಶ್ರೀರಂಗಪಟ್ಟಣದಲ್ಲಿ ಜಾಕೋಬಿನ್ ಕ್ಲಬ್ ಅನ್ನು ಸ್ಥಾಪನೆ ಮಾಡ್ತಾನೆ. ಸ್ವಾತಂತ್ರ್ಯದ ವೃಕ್ಷ ನಾಟುತ್ತಾನಿತ. ಜೊತೆಗೆ ಫ್ರೆಂಚರ ಜೊತೆ ಮೈತ್ರಿಯನ್ನು ಕೂಡ ಮಾಡಿಕೊಳ್ಳುತ್ತಾನೆ. ಫ್ರೆಂಚ್ ಕ್ರಾಂತಿಯಿಂದ ಪ್ರೇರಿತನಾಗಿ ನಮ್ಮ ದೇಶದಲ್ಲಿ ಕೂಡ ಬ್ರಿಟಿಷರನ್ನು ಓಡಿಸ್ಬೇಕಂತ ಒಂದು ಆಸೆಯನ್ನು ಹೊಂದಿರ್ತಾನೆ ನೋಡ್ರಿ. ಒಂದು ಸಿಟಿಜನ್ ಟಿಪ್ಪು ಅಂತಲೇ ಹೇಳ್ಬೋದು. ತನ್ನನ್ನು ಸಿಟಿಜನ್ ಟಿಪ್ಪು ಎಂದು ಕೂಡ ಕರೆದುಕೊಳ್ಳುತ್ತಾನೆ. ಆಂಗ್ಲ ಮೈಸೂರು ಯುದ್ಧಗಳು ಇದ್ದಾವೆ ನೋಡಿ. ಪ್ರಮುಖವಾಗಿ ಮೊದಲನೇದಾಗಿ ಆ ಒಂದನೇ ಒಂದು ಆಂಗ್ಲ ಮೈಸೂರು ಯುದ್ಧ ಇದು ಯಾವಾಗ ನಡೀತೆ ಅಂದರೆ ಅವಧಿ 1767ರಿಂದ 1769ರವರೆಗೂ ಒಂದನೇ ಆಂಗ್ಲ ಮೈಸೂರು ಯುದ್ಧ ನಡೀತದೆ. ಇದರಲ್ಲಿ ವಿರುದ್ಧ ಬ್ರಿಟಿಷ್, ಮರಾಠ ಮತ್ತು ನಿಜಾಮ್ ಒಕ್ಕೂಟ ಹೋರಾಟವನ್ನು ಮಾಡುತ್ತದೆ. ಇದು ಒಪ್ಪಂದ ನೋಡೋದಾದರೆ ಮದ್ರಾಸ್ ಒಪ್ಪಂದ ಆಗುತ್ತೆ. 1769ರಲ್ಲಿ ಮದ್ರಾಸ್ ಒಪ್ಪಂದ ಆಗುತ್ತೆ. ಈ ಒಪ್ಪಂದ ಮೂಲಕ ಗೆದ್ದ ಪ್ರದೇಶಗಳನ್ನು ವಾಪಸ್ಸಾತಿ ನೀಡಬೇಕಂತ ಹೇಳಲಾಗ್ತದೆ. ನಂತರ ಎರಡನೇ ಮಹಾಯುದ್ಧ ಬರುತ್ತೆ ನೋಡ್ರಿ. 1780ರಿಂದ 1784ರವರೆಗೆ ಎರಡನೇ ಆಂಗ್ಲ ಮೈಸೂರು ಯುದ್ಧ ನಡೀತದೆ. ಬ್ರಿಟಿಷರಿಂದ ಮಾಯವನ್ನು ವಶಪಡಿಸಿಕೊಳ್ತಾರೆ. ಅದೇ ರೀತಿಯಾಗಿ 1787ರಲ್ಲಿ ಸಾವು ಆಗುತ್ತದೆ. ಟಿಪ್ಪು ಮುನ್ನಡೆಯನ್ನು ಈ ಒಂದು ಯುದ್ಧವನ್ನು ಮುಂದುವರಿಸ್ತಾನೆ. 1784ರಲ್ಲಿ ಮಂಗಳೂರು ಒಪ್ಪಂದ ಮೂಲಕ ಈ ಒಂದು ಎರಡನೇ ಆಂಗ್ಲ ಮೈಸೂರು ಯುದ್ಧವನ್ನು ಮುಗೀತದಂತ ಹೇಳ್ಬೋದು, ನಿಲ್ಲಿಸ್ತಾರೆ. ಯಥಾಸ್ಥಿತಿ ಕಾಯ್ದುಕೊಳ್ಳೋಕೆ ಇದರಲ್ಲಿ ಒಪ್ಪಂದ ಆಗ್ತದೆ. 1784ರಲ್ಲಿ ಮಂಗಳೂರು ಒಪ್ಪಂದ. ಇಲ್ಲಿ ನಮಗೇನು ಗೊತ್ತಿರ್ಬೇಕಂದ್ರೆ ಇಲ್ಲಿ ಮೊದಲನೇ ಒಂದು ಆಂಗ್ಲ ಮೈಸೂರು ಯುದ್ಧದಲ್ಲಿ ಒಪ್ಪಂದಗಳು ಇಂಪಾರ್ಟೆಂಟ್ ಆಗ್ತವೆ. ಮೊದಲನೇದ್ದು ಮದ್ರಾಸ್ ಒಪ್ಪಂದ, ಎರಡನೇದ್ದು ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲ ಮೈಸೂರು ಯುದ್ಧ ನಡೀತಿದೆ 1789ರಿಂದ 1792ರವರೆಗೂ. ಕಾರಣ ಏನಪ್ಪ ಅಂತಂದರೆ ಟಿಪ್ಪು ಸುಲ್ತಾನಿಂದ ಒಂದು ಬ್ರಿಟಿಷರ ಒಂದು ಮಿತ್ರ ರಾಷ್ಟ್ರದ ತಿರುವಾಂಕೂರಿನ ಮೇಲೆ ದಾಳಿ ಆಗಿರ್ತದೆ. ಅದಕ್ಕಾಗಿ ಮೂರನೇ ಆಂಗ್ಲ ಮೈಸೂರು ಯುದ್ಧ ನಡೀತದೆ. ಇದರಲ್ಲಿ ನಾಯಕತ್ವ ವಹಿಸಿದಂಥ ಬ್ರಿಟಿಷ್ ಗವರ್ನರ್ ಯಾರಪ್ಪ ಅಂತಂದರೆ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಂದರೆ ಲಾರ್ಡ್ ಕಾರ್ನ್ವಾಲಿಸ್. ಈ ಒಂದು ಪ್ರಶ್ನೆ ಆಗಿದೆ ನೋಡಿ. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದಂಥ ಒಂದು ಗವರ್ನರ್ ಜನರಲ್ ಯಾರಂದರೆ ಲಾರ್ಡ್ ಕಾರ್ನ್ವಾಲಿಸ್. ಅವರ ನೇತೃತ್ವದಲ್ಲಿ ಮೂರನೇ ಆಂಗ್ಲ ಮೈಸೂರು ಯುದ್ಧ ನಡೀತದೆ. ಅದೇ ರೀತಿಯಾಗಿ ಮರಾಠರು ಮತ್ತು ನಿಜಾಮರ ಬೆಂಬಲವನ್ನು ಕೂಡ ಈ ಒಂದು ಬ್ರಿಟಿಷರು ಪಡೆದುಕೊಂಡಿರ್ತಾರೆ ನೋಡ್ರಿ. ಇದರಿಂದ ಒಂದು ಪರಿಣಾಮ ಏನಪ್ಪ ಅಂತಂದರೆ ಶ್ರೀರಂಗಪಟ್ಟಣ ಒಪ್ಪಂದ ಆಗ್ತದೆ. ಮೂರನೇ ಆಂಗ್ಲ ಮೈಸೂರು ಯುದ್ಧ 1792ರಾಗ ಶ್ರೀರಂಗಪಟ್ಟಣ ಒಪ್ಪಂದ ಮೂಲಕ ಕೊನೆಗೊಳ್ಳುತ್ತದೆ. ಮೈಸೂರಿನ ಅರ್ಧದಷ್ಟು ರಾಜ್ಯ ಬ್ರಿಟಿಷರ ಮತ್ತು ಮಿತ್ರ ರಾಷ್ಟ್ರ ಪಾಲಾಗ್ತದೆ. 3.3 ಕೋಟಿ ರೂಪಾಯಿ ಯುದ್ಧದ ದಂಡವನ್ನು ವಿಧಿಸಲಾಗುತ್ತದೆ. ಜೊತೆಗೆ ದಂಡ ಪಾವತಿಸುವವರಿಗೆ ಟಿಪ್ಪುವಿನ ಇಬ್ಬರು ಪುತ್ರರನ್ನು ಬ್ರಿಟಿಷರ ಬಳಿ ಒತ್ತಾಳಾಗಿ ಇಡಬೇಕಾಗಿರುತ್ತೆ ನೋಡ್ರಿ. ಇದು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮ ಅಂತಲೇ ಹೇಳ್ತೀವಿ 1792ರಲ್ಲಿ. ಇದು ಇಂಪಾರ್ಟೆಂಟ್ ಆಯ್ತು ನೋಡ್ರಿ. ಇಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ವಹಿಸಿರ್ತಾನೆ ಭಾಗ. ನಂತರ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಬರುತ್ತೆ 1799ರಲ್ಲಿ. 1798ರಲ್ಲಿ ಬಂದಿರ್ತಾರೆ. ಯಾರಂದರೆ ವೆಲ್ಲೆಸ್ಲಿ. ಅವರು ತಂದಿರುವಂಥ ಸಹಾಯಕ ಸೈನ್ಯ ಪದ್ಧತಿಗೆ ಟಿಪ್ಪು ಸುಲ್ತಾನನ್ನು ಸಹಿ ಮಾಡಿಸುವ ಸಲುವಾಗಿ 1799ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಇವ್ರ ಮೇಲೆ ದಾಳಿ ಮಾಡ್ತಾನೆ.
ಲಾರ್ಡ್ ವೆಲ್ಲೆಸ್ಲಿಯ ಒಂದು ಆಗಮನವಾಗುತ್ತದೆ. ಟಿಪ್ಪು ಫ್ರೆಂಚರೊಂದಿಗೆ ಸಂಪರ್ಕ ಹೊಂದಿದ್ದನೆಂಬ ಒಂದು ಆರೋಪ ಒಡ್ಡಿಗೆಸಿಂದ ಏನು ಮಾಡ್ತಾರೆ ಅಂದರೆ ಇವರ ಮೇಲೆ ಆಕ್ರಮಣ ಮಾಡ್ತಾರೆ, ಟಿಪ್ಪು ಸುಲ್ತಾನ್ ಮೇಲೆ ಲಾರ್ಡ್ ವೆಲ್ಲೆಸ್ಲಿ ಅವರು. 4 ದಿಕ್ಕುಗಳ ಬ್ರಿಟಿಷ್ ಮತ್ತು ಮರಾಠರ ನಿಜಾಮರ ಸೈನ್ಯದಿಂದ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಿಕೊಳ್ಳುತ್ತಾರೆ. ಇದರಲ್ಲಿ ಪ್ರಮುಖವಾಗಿ ಒಳಸಂಚು ನಡೆಸಿರ್ತಾರೆ. ಹೀಗೆ ಮೀರ್ ಸಾದಿಕ್ ಎಂಬ ಮತ್ತು ಇತರರು ವಿಶ್ವಾಸಘಾತಕರಿಂದ ಟಿಪ್ಪು ಶರಣಾರ್ಥರಂತಲೇ ಹೇಳ್ತೀವಿ. ಇದರ ಅಂತ್ಯ ಏನಪ್ಪ ಅಂತಂದರೆ 1799ರಲ್ಲಿ ಮೇ 7 ತಾರೀಕು ಇದು ಅಂತ್ಯ ಆಗ್ತದೆ. ಕೋಟೆಯನ್ನು ರಕ್ಷಿಸುವ ಹೋರಾಟದಲ್ಲಿ ಟಿಪ್ಪುವನ್ನು ವೀರಮರಣ ಹೊಂದುತ್ತಾನೆ. ಮೈಸೂರು ರಾಜ್ಯದ ಪತನ ಆಯ್ತು ಅಂತಲೇ ಹೇಳ್ಬೋದು 1799 ಮೇ 4ನೇ ತಾರೀಕು. 4ನೇ ಒಂದು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಪ್ಪ ಅಂತಂದರೆ ಲಾರ್ಡ್ ವೆಲ್ಲೆಸ್ಲಿ ಅವರು ವಹಿಸಿರ್ತಾರೆ ನೋಡ್ರಿ. ಯುದ್ಧದ ನಂತರ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಲಾಗುತ್ತೆ ನೋಡ್ರಿ. ರಾಜ್ಯ ವಿಭಜನೆ ಅಂತ ಹೇಳ್ತೀವಿ. ಮೈಸೂರು ಪ್ರಮುಖ ಪ್ರದೇಶಗಳು ಬ್ರಿಟಿಷರು ಮತ್ತು ನಿಜಾಮರು ಮರಾಠರ ಪಾಲಾಗ್ತದೆ. 3 ರೀತಿಯಲ್ಲಿ ಪಾಲಾಗ್ತದೆ. ಈಶಾನ್ಯ ಭಾಗದ ಕಡೆ ಯಾರಿಗೆ ಹೋಗ್ತದಂದ್ರೆ ನಿಜಾಮರಿಗೆ ಹೋಗ್ತಾ, ವಾಯವ್ಯ ಕಡೆ ಯುದ್ಧದ ಪ್ರದೇಶನ ಮರಾಠರಿಗೆ ಹೋಗ್ತದೆ. ಅದೇ ರೀತಿಯಾಗಿ ಮೈಸೂರದಲ್ಲಿ ಚಿಕ್ಕ ರಾಜ್ಯಗಳು ಉಳಿಕೊಳ್ತವೆ. ಅದೇ ರೀತಿಯಾಗಿ ಮದ್ರಾಸ್ ಪ್ರಾಂತ್ಯ ಬ್ರಿಟಿಷರಿಗೆ ಆಗ್ತದೆ. ಒಡೆಯರ ಪುನರ್ಸ್ಥಾಪನೆ ಕೂಡ ಮಾಡ್ತದೆ. ಉಳಿದ ಮೈಸೂರು ಪ್ರಾಂತ್ಯವನ್ನು ಇಂದಿನ ಒಂದು ಒಡೆಯರ ರಾಜವಂಶದ ಕೃಷ್ಣರಾಜ ಒಡೆಯರಿಗೆ ಹಸ್ತಾಂತರ ಮಾಡಲಾಗ್ತದೆ. ಅದೇ ರೀತಿಯಾಗಿ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿಯನ್ನು ಕೂಡ ಹಾಕಿಸಿಕೊಳ್ಳಲಾಗ್ತದೆ ನೋಡ್ರಿ. ಲಾರ್ಡ್ ವೆಲ್ಲೆಸ್ಲಿ ಒಂದು ಮೈಸೂರಿನ ಮೇಲೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಏರ್ತಾನೆ. ಬ್ರಿಟಿಷರಿಂದ ನಿಯಂತ್ರಣ ಕೂಡ ಮಾಡಲಾಗ್ತದೆ. ಮೈಸೂರು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ನೇಮಕವನ್ನು ಕೂಡ ಮಾಡ್ತಾರೆ. ಮೈಸೂರು ಬ್ರಿಟಿಷರ ಅಧೀನ ಸಂಸ್ಥಾನವಾಗಿ ಬದಲಾಗ್ತದಂತಲೇ ಹೇಳ್ಬೋದು. ಈ ರೀತಿಯಾಗಿ ಏನಪ್ಪ ಅಂತಂದರೆ ಒಂದು ಮೈಸೂರು ಏನು ಸಾಮ್ರಾಜ್ಯ ಇದೆ ಅದು ಈ ರೀತಿಯಾಗಿ ಆಯ್ತು ನೋಡ್ರಿ. ಇಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಒಂದು ಆತನ ಒಂದು ತಂತ್ರಗಳು, ಅದೇ ರೀತಿಯಾಗಿ ಆಂಗ್ಲ ಮೈಸೂರು ಯುದ್ಧಗಳ ಬಗ್ಗೆ ನೋಡಿದ್ದೀವಿ. ಇದಕ್ಕೆ ಸಂಬಂಧಿಸಿದಂಥ ಕೆಲವು ಪ್ರಶ್ನೆಗಳಿದ್ದಾವೆ, ಅದರ ಬಗ್ಗೆ ನೋಡೋಣ. 3ನೇ ಆಂಗ್ಲ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಶ್ರೀರಂಗಪಟ್ಟಣ ಒಪ್ಪಂದ 1792ರಲ್ಲಿ ಇದು ಆಗ್ತದೆ. ಲಾರ್ಡ್ ಕಾರ್ನ್ವಾಲಿಸ್ ಮತ್ತು ಟಿಪ್ಪು ನಡುವೆ ಇದೊಂದು ಒಪ್ಪಂದ ಆಗ್ತದಂತಲೇ ಹೇಳ್ಬೋದು ನೋಡಿ. ನಂತರ ನೋಡೋಣ. ನಂತರ ಒಂದು ಪ್ರಶ್ನೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕಬ್ಬಿಣದ ಕವಚದ ರಾಕೆಟ್ಗಳನ್ನು ಯುದ್ಧದಲ್ಲಿ ಬಳಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ ನೋಡೋಣ. ಕಬ್ಬಿಣದು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 5ರಲ್ಲಿ ಮತ್ತು ಟಿಪ್ಪು ಸುಲ್ತಾನ್ಗೆ ಸಲ್ಲುತ್ತದೆ ಇದು ಅಂತಲೇ ಹೇಳ್ತೀವಿ. ರಾಕೆಟನ್ನು ಬಳಕೆ ಮಾಡಿರ್ತಾರೆ ನೋಡ್ರಿ. ಇವರು ರಾಕೆಟ್ ತಂತ್ರವನ್ನು ವಿವರಿಸುವ ಒಂದು ಪುಸ್ತಕ ಯಾವುದಪ್ಪ ಅಂತಂದರೆ ಫತುಲ್ ಮುಜಾಹಿದೀನ್ ಎಂಬ ಪುಸ್ತಕ. ಏನಪ್ಪ ಅಂತಂದರೆ ಇವರು ರಾಕೆಟನ್ನು ಬಳಕೆ ಮಾಡಿದ್ದರು ಯುದ್ಧದಲ್ಲಿ ಅಂತ ಆ ಒಂದು ಪುಸ್ತಕದಲ್ಲಿ ನೀಡಲಾಗಿದೆ. ನಂತರ ಒಂದು ಪ್ರಶ್ನೆ, 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಮೈಸೂರಿನ ಮೇಲೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಹೇರಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಇವು ಪ್ರಶ್ನೆ ಆಗಿದೆ ನೋಡಿ, ಓಲ್ಡ್ ಪ್ರಶ್ನೆಗಳಾವ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಲಾರ್ಡ್ ವೆಲ್ಲೆಸ್ಲಿ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಲಾರ್ಡ್ ವೆಲ್ಲೆಸ್ಲಿ ಅವರು ಏರ್ತಾರೆ ನೋಡ್ರಿ. ಇದರೊಂದಿಗೆ ಮೈಸೂರು ಬ್ರಿಟಿಷರ ಅಧೀನ ಸಂಸ್ಥಾನವಾಗಿ ಆಗ್ತದೆ. ಇದಿಷ್ಟು ಏನಪ್ಪ ಅಂತಂದರೆ ಒಂದು ಟಿಪ್ಪು ಸುಲ್ತಾನ್ ಮತ್ತು ಆಂಗ್ಲ ಮೈಸೂರು ಯುದ್ಧಕ್ಕೆ ಸಂಬಂಧಿಸಿದಂಥ ಪ್ರಮುಖ ವಿಷಯಗಳಿದ್ದು ನೋಡಿ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಸೂಪರ್ ಅಂತ ಕಮೆಂಟ್ ಹಾಕಿ, ಅದೇ ರೀತಿಯಾಗಿ ನಿಮಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. KS ಟ್ಯೂಟೋರಿಯಲ್ ನಿಮ್ಮ ಒಂದು ಟ್ಯೂಟೋರಿಯಲ್ ಅಂತಲೇ ಹೇಳ್ಬೋದು. ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಅತ್ಯುತ್ತಮವಾಗಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಬೆಂಬಲಿಸಿ ನೀವು. ಅದೇ ರೀತಿಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಮುಂದೆ ಮರಾಠರ ಒಂದು ಯುದ್ಧದ ಬಗ್ಗೆ ಬೇಕಾದ್ರೆ ಕಮೆಂಟ್ ಮಾಡಿ. ಮರಾಠರದ್ದು ಎಲ್ಲ ಬರ್ತಾ ಇರ್ತವೆ ಸಣ್ಣ ಸಣ್ಣ ವಿಡಿಯೋ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.